बंदर और मगर में गहरी दोस्ती थी। मगरमच्छ बंदर को अपनी पीठ पर बैठकर नदी की से करता था। बदले में बंदर भी मगर को मीठे मीठे जामुन तोड़कर देता था। एक दिन मगरमच्छ कुछ जामुन अपनी पत्नी के ले गया। उसके कहा, आपका मित्र रोज मीठे जामुन खाता है तो उसका कलेजा कितना मीठे होगा, मैं तो उसका कलेजा ही खाऊंगी। ನನ್ನ ಹೆಸರು ಜೀವನ್. ನಾನು ಚತುರ್ಭಂಗ ಪಾಠವನ್ನು ಶಾಲೆಯಲ್ಲಿ ಓದುತ್ತಿದ್ದೇನೆ. ಒಂದು ದಿನ ಒಂದು ಕೋತಿ ಮತ್ತು ಮೊಸಳೆ ತುಂಬ ಗೆಳತನದಿಂದ ಇದ್ದವು. ಮೊಸಳೆ ಕೋತಿಯನ್ನು ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಸವಾರಿ ಮಾಡುತ್ತಿತ್ತು. ಅದರ ಬದಲಿಗೆ ಮೊಸಳೆಗೆ ಸಿಹಿಯಾದ ನೇರಳೆಯನ್ನು ಕೊಡುತ್ತಿತ್ತು. ಒಂದು ದಿನ ಮೊಸಳೆಯು ಸ್ವಲ್ಪ ನೇರಳೆಯನ್ನು ಹೆಂಡತಿಗೆ ತೆಗೆದುಕೊಂಡು ಹೋಯಿತು. ಹೆಂಡತಿ ಹೇಳಿದಳು, ನಿನ್ನ ಸ್ನೇಹಿತ ದಿನವೂ ಸಿಹಿಯಾದ ನೇರಳೆಹಣ್ಣನ್ನು ತಿನ್ನುತ್ತಿದ್ದಾನೆ. ಅದರಿಂದ ಅವನ ಹೃದಯ ಎಷ್ಟು ಸಿಹಿಯಾಗಿ ಇರುತ್ತದೆ. ನಾನಂತೂ ಅವನ ಹೃದಯವನ್ನೇ ತಿನ್ನುತ್ತೇನೆ. मेरा नाम अर्चना भी। पत्नी की जीत पर मगरमच्छ पेड़ के पास आकर बंदर से बोला, आज मेरी पत्नी ने बढ़िया पकवान बनाए हैं और तुम्हें घर बुलाया है। मेरा नाम विजय कुमार है. ಹೆಂಡತಿ ಹಠಕ್ಕೆ ಮೊಸಳೆಯ ಮರದ ಬಳಿ ಬಂದು, ನನ್ನ ಹೆಂಡತಿ ನಿನಗೋಸ್ಕರ ಒಳ್ಳೆಯ ಅಡಿಗೆ ಮಾಡಿದ್ದಾಳೆ, ನಿನಗೆ ಬರಬೇಕೆಂದು ಹೇಳಿದ್ದಾಳೆ. मेरा नाम विजय कुमार है. ಹೆಂಡತಿ ಹಠಕ್ಕೆ ಮೊಸಳೆಯ ಮರದ ಬಳಿ ಬಂದು, ನನ್ನ ಹೆಂಡತಿ ನಿನಗೋಸ್ಕರ ಒಳ್ಳೆಯ ಅಡಿಗೆ ಮಾಡಿದ್ದಾಳೆ, ನಿನಗೆ ಬರಬೇಕೆಂದು ಹೇಳಿದ್ದಾಳೆ. बंदर उसकी पीठ पर बैठा गाया। आधी नदी पर को जाने पर मगरमच्छ ने बंदर को सच्चाई बात दी। बंदर ने चतुराई से काम लिया और कहा, अरे मित्र, मेरा कलेज तो पेट की कोटर में ही राख है। यह सुनकर मगरमच्छ उसे वापस पेट के पास ले गया। ನನ್ನ ಹೆಸರು ದೇವರ್. ಕೋತಿ ಅದರ ಬೆನ್ನಿನ ಮೇಲೆ ಕುಳಿತುಕೊಂಡು ಮಧ್ಯ ನದಿಗೆ ಹೋದಾಗ ಮೊಸಳೆಯು ಕೋತಿಗೆ ನಿಜವನ್ನು ಹೇಳಿತು. ಕೋತಿಯು ಬುದ್ಧಿವಂತಿಕೆಯಿಂದ ಹೇಳಿತು, ಅಯ್ಯೋ ಮಿತ್ರ, ನನ್ನ ಹೃದಯವು ಮರದ ಮೂಡಿನಲ್ಲೇ ಇದೆ. ಈ ಮಾತನ್ನು ಹೇಳಿದಾಗ ಮೊಸಳೆಯನ್ನು ಮರದ ಬಳಿಗೆ ಕರೆದುಕೊಂಡು ಹೋಯಿತು. मेरा नाम शुक्ला है। पेड़ पर पहुंचते ही